ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶರವೇಗ ಚಾನಲ್. ಈಗ ನಿಮಗೆ ಹೊಸ ಆಧಾರ್ ಕಾರ್ಡನ್ನು ಮಾಡಿಸಿಕೊಂಡವರಿಗೆ ಅದರ ಸ್ಟೇಟಸ್ಸನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಮತ್ತು ಅದು ಸಕ್ಸಸ್ಫುಲ್ಲಿ ಆಗಿದ್ದರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು, ಹಾಗೆ ಅದನ್ನು ನಾವು ಪ್ರಿಂಟ್ ಹೇಗೆ ತೆಗೆದುಕೊಳ್ಳುವುದು ಎಂದು ತೋರಿಸಿಕೊಡುತ್ತೇನೆ. ಮೊದಲು ಕ್ರೋಮಿಗೆ ಹೋಗಬೇಕು. ಆಮೇಲೆ ಅಲ್ಲಿ ಸರ್ಚ್ ಮಾಡಬೇಕು. ಆಧಾರ್ ಕಾರ್ಡ್ ಸ್ಟೇಟಸ್ ಚೆಕ್ ಅಂತ ಹೊಡೆದು ಸರ್ಚ್ ಮಾಡಿ. ಥರ್ಡ್ ಆಪ್ಷನ್ ಇದೆಯಲ್ಲ ಅದು. ಇದರಲ್ಲಿ ಮೈ ಆಧಾರ್ ಅಲ್ಲಿ ಉಂಟಲ್ಲ ಅದನ್ನು ಪ್ರೆಸ್ ಮಾಡಿ. ಚೆಕ್ ಸ್ಟೇಟಸ್. ಇಲ್ಲಿ ನ್ಯೂ ಆಧಾರ್ ಕಾರ್ಡ್ ಮಾಡಿಕೊಂಡವರಿಗೆ ಒಂದು ಸ್ಲಿಪ್ಪನ್ನು ಕೊಡುತ್ತಾರೆ. ಅದರಲ್ಲಿ ಎನ್ರೋಲ್ಮೆಂಟ್ ID ಅಂತ 14 ನಂಬರ್ಸ್ ಇರೋದು ಕೊಟ್ಟಿರ್ತಾರೆ. ಆ 14 ನಂಬರ್ ಇರುವ ನಂಬರನ್ನು ಹೊಡೆದು ಆಮೇಲೆ ಅದರದ್ದು ಡೇಟು, ಆಮೇಲೆ ಅದರದ್ದು ಅವರ್ಸ್, ಆ ಸ್ಲಿಪ್ಪಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಆ ಸ್ಲಿಪ್ಪಲ್ಲಿರೋದು ಎನ್ರೋಲ್ಮೆಂಟ್ ID ನಂಬರು, ಡೇಟು, ಆಮೇಲೆ ಅದರದ್ದು ಅವರ್ಸ್, ಇದಿಷ್ಟನ್ನು ಬರೆದು ಆಮೇಲೆ ಅವರ್ಸ್, ಮಿನಿಟ್, ಸೆಕೆಂಡ್ ಇದಿಷ್ಟನ್ನು ಎಂಟ್ರಿ ಮಾಡಿ ಆಮೇಲೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಕೊಟ್ಟಾದ ತಕ್ಷಣ ಇಲ್ಲಿ ಸ್ಟೇಟಸ್ ಬರ್ತದೆ. ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಸ್ಟೇಜು, ವ್ಯಾಲಿಡೇಷನ್ ಸ್ಟೇಜು ಕಂಪ್ಲೀಟೆಡ್. ಅಂದರೆ ನಮ್ಮದು ಕಂಪ್ಲೀಟ್ ಆಗಿದ್ದರೆ ಅಲ್ಲಿ ಕಂಪ್ಲೀಟೆಡ್ ಅಂತ ಒಂದು ತೋರಿಸ್ತದೆ. ಆಮೇಲೆ ನಾವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದನ್ನು ಹೇಳಿಕೊಡುತ್ತೇನೆ. ಮೊದಲಿಗೆ ಕ್ರೋಮಿಗೆ ಹೋಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ ಎಂಟ್ರಿ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಮೈ ಆಧಾರ್, ಆಮೇಲೆ ಲಾಗಿನ್ ಕೊಡಿ. ಆದಮೇಲೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಲ್ಲ, ಅದು ಆಧಾರ್ ನಂಬರ್ ಹೊಡೀರಿ. ಆಧಾರ್ ನಂಬರ್ ಹೊಡೆದ್ಮೇಲೆ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾವನ್ನು ಹೊಡೀರಿ. ಆಮೇಲೆ ಲಾಗಿನ್ ವಿತ್ OTP ಅಂದರೆ ಈ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತದಲ್ಲ ಮೊಬೈಲ್ ನಂಬರು, ಅದಕ್ಕೆ OTP ಬಂದಿರ್ತದೆ. ಅದನ್ನು ಕೊಟ್ಟು ಲಾಗಿನ್ ಕೊಡಿ. ಇಲ್ಲಿ ಡೌನ್ಲೋಡ್ ಆಧಾರ್ ಆದಮೇಲೆ ಇಲ್ಲಿ ಮತ್ತೆ ಡೌನ್ಲೋಡ್, ಇದು ಫೈಲ್ ಮ್ಯಾನೇಜರಲ್ಲಿ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇವಾಗ ಪಾಸ್ವರ್ಡ್ ಕೇಳ್ತದೆ. ಪಾಸ್ವರ್ಡ್ ಹೇಗೆ ಕೊಡಬೇಕಂದ್ರೆ ನಮ್ಮದು ಆಧಾರ್ ಕಾರ್ಡಲ್ಲಿ ನೇಮ್ ಇರ್ತದಲ್ಲ ಅದರದ್ದು, ಆಧಾರ್ ಕಾರ್ಡಲ್ಲಿ ನಮ್ಮದು ನೇಮ್ ಇರ್ತದಲ್ಲ ಅಲ್ಲಿ ಮೊದಲನೆಯ 4 ಲೆಟರು ಅದು ಕ್ಯಾಪಿಟಲ್ ಲೆಟರು, ಮತ್ತು ನಮ್ಮದು ಡೇಟ್ ಆಫ್ ಬರ್ತು, ಇಯರ್ ಮಾತ್ರ ಬರಿಬೇಕು. ಇದಿಷ್ಟು ಬರೆದ್ರೆ ನಮ್ಮದು ಆಧಾರ್ ಕಾರ್ಡು ಡೌನ್ಲೋಡ್ ಆಗ್ತದೆ.